ಸ್ಟೂಡೆಂಟ್ಸ್, ಇವತ್ತು ಸಮಾಂತರ ಚತುರ್ಭುಜದ ಅಭ್ಯಾಸ 3.3ರ ಮುಂದಿನ ಲೆಕ್ಕವನ್ನು ನೋಡೋಣ. ಈಗಾಗಲೇ ನಾವು 3 ಲೆಕ್ಕಗಳನ್ನು ಇದರಲ್ಲಿ ಕಲ್ತ್ಕೊಂಡಿದ್ದೀವಿ. ಈಗ 4ನೇ ಲೆಕ್ಕವನ್ನು ನೋಡೋಣ. 4ನೇ ಲೆಕ್ಕ ಏನಂದರೆ, 2 ಅಭಿಮುಖ ಕೋನಗಳು ಸಮವಾಗಿರುವ ಸಮಾಂತರ ಚತುರ್ಭುಜವಲ್ಲದ ಒಂದು ಚತುರ್ಭುಜದ ಕಚ್ಚಾ ಚಿತ್ರವನ್ನು ಬರೆಯಿರಿ. ಇವೇನು ಕೇಳಿದ್ರೆ ಅಂದರೆ, 2 ಅಭಿಮುಖ ಕೋನಗಳು ಸಮವಾಗಿರಬೇಕು, ಆದರೆ ಅದು ಸಮಾಂತರ ಚತುರ್ಭುಜವಾಗಿರಬಾರದು ಅಂತ ಒಂದು ಕಚ್ಚಾ ಚಿತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ABCD ಒಂದು ಚತುರ್ಭುಜ, ಆದರೆ ಇದು ಸಮಾಂತರ ಚತುರ್ಭುಜ ಅಲ್ಲ. ಸಮಾಂತರ ಚತುರ್ಭುಜದಲ್ಲಿ ಏನಿದೆ, ಅಭಿಮುಖ ಬಾಹುಗಳು ಸಮವಾಗಿರಬೇಕು ಅಂತ ಹೇಳ್ತದೆ. ಇಲ್ಲಿ ಅಭಿಮುಖ ಬಾಹುಗಳು ಸಮವಾಗಿಲ್ಲ. ABಗೆ DC ಅಭಿಮುಖ ಬಾಹು, BCಗೆ AD ಅಭಿಮುಖ ಬಾಹು, ಆದರೆ ಇವೆರಡು ಅಭಿಮುಖ ಬಾಹುಗಳು ಸಮವಾಗಿಲ್ಲ. ಆದ್ದರಿಂದ ಇದು ಸಮಾಂತರ ಚತುರ್ಭುಜ ಅಲ್ಲ. ಆದರೆ ಇದರ ಅಭಿಮುಖ ಕೋನಗಳು ಸಮ ಇದೆ. A ಕೋನಕ್ಕೆ C ಕೋನ ಸಮ ಇದೆ, ಆದರೆ B ಕೋನಕ್ಕೆ D ಕೋನ ಸಮ ಇಲ್ಲ. ಇದು ಅಂದಾಜಾಗಿ ನೋಡೋದಾದ್ರೆ ಇದೊಂದು 40 ಡಿಗ್ರಿ ಇದೆ ಅಂದರೆ ಇದು 80 ಡಿಗ್ರಿವರೆಗೆ ತೋರಿಸ್ತಾ ಇದೆ. ಆದ್ರಿಂದ ಇವೆರಡು ಕೋನ ಸಮ ಇಲ್ಲ, ಇವೆರಡು ಕೋನ ಸಮ ಇದೆ. ಆದ್ರಿಂದ ABCD ಚತುರ್ಭುಜ ಸಮಾಂತರ ಚತುರ್ಭುಜವಲ್ಲದ ಚತುರ್ಭುಜ. ಇದರಲ್ಲಿ ಕೋನ್ A ಈಕ್ವಲ್ ಟು ಕೋನ್ C ಇದೆ. ಇದರಲ್ಲಿ ಕೋನ್ A ಕೋನ್ C ಗೆ ಸಮ ಇದೆ, ಆದರೆ ಕೋನ್ B ಕೋನ್ D ಗೆ ಸಮ ಇಲ್ಲ. ಕೋನ್ B ಕೋನ್ D ಗೆ ಸಮ ಇಲ್ಲ. ಆದ್ದರಿಂದ ಈ ಚಿತ್ರ ಸಮಾಂತರ ಚತುರ್ಭುಜವಲ್ಲದ ಒಂದು ಚತುರ್ಭುಜವಾಗಿದೆ. ಈಗ 5ನೇ ಲೆಕ್ಕವನ್ನು ನೋಡೋಣ. 5ನೇ ಲೆಕ್ಕ, ಒಂದು ಸಮಾಂತರ ಚತುರ್ಭುಜದಲ್ಲಿ 2 ಪಾರ್ಶ್ವಕೋನಗಳ ಅಳತೆಗಳು 3:2 ಅನುಪಾತದಲ್ಲಿದೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನು ಕಂಡುಹಿಡಿಯಿರಿ. ಇದೊಂದು ಸಮಾಂತರ ಚತುರ್ಭುಜ. ABCD ಒಂದು ಸಮಾಂತರ ಚತುರ್ಭುಜ. ಇಲ್ಲಿ ಏನ್ ಕೊಟ್ಟಿದೆ ಅಂದ್ರೆ, ಸಮಾಂತರ ಚತುರ್ಭುಜ ABCDಯಲ್ಲಿ 2 ಪಾರ್ಶ್ವಕೋನಗಳು 3:2 ಅನುಪಾತದಲ್ಲಿದೆ. 2 ಪಾರ್ಶ್ವಕೋನಗಳು, ಯಾವ್ದಾದ್ರು 2 ಪಾರ್ಶ್ವಕೋನಗಳು 3:2 ಅನುಪಾತದಲ್ಲಿದೆ ಅಂತ ಹೇಳ್ತದೆ. ಮೇಲಿನ ABCD ಚತುರ್ಭುಜದಲ್ಲಿ ಕೋನ್ A ಮತ್ತು ಕೋನ್ B ಗಳು ಪಾರ್ಶ್ವಕೋನಗಳಾಗಿವೆ. ಇದರಲ್ಲಿ ನಾವು ಕೋನ್ A ಮತ್ತು ಕೋನ್ B ಅನ್ನ ಪಾರ್ಶ್ವಕೋನಗಳು ಅಂತ ತಗೊಳ್ಳೋಣ. ಈಗ ಕೋನ್ A ಈಕ್ವಲ್ ಟು 3x ಆಗಿರಲಿ. ಈ ಕೋನ್ A ಯನ್ನ 3x ಅಂತ ತಗೊಳ್ಳೋಣ, ಮತ್ತು ಕೋನ್ B ಯನ್ನ 2x ಅಂತ ತಗೊಳ್ಳೋಣ. ಈ ಕೋನ್ B ಯನ್ನ 2x ಅಂತ ತಗೊಳ್ಳೋಣ. ಇದು 3x ಆಗಿರ್ಲಿ, ಇದು 2x ಆಗಿರ್ಲಿ. ನಮಗೆ ತಿಳಿದಿದೆ, ಸಮಾಂತರ ಚತುರ್ಭುಜದಲ್ಲಿ 2 ಪಾರ್ಶ್ವಕೋನಗಳ ಮೊತ್ತ 180ಕ್ಕೆ ಸಮ. ಇದು 2 ಪಾರ್ಶ್ವಕೋನಗಳಾದರೆ ಇವೆರಡರ ಮೊತ್ತ 180ಕ್ಕೆ ಸಮ ಅಂತ ನಮಗೆ ಗೊತ್ತಿದೆ. ಅದು ಯಾವಾಗ ಅಂತ ಹೇಳಿದ್ರೆ, ಬಾಹು AD ಮತ್ತು ಬಾಹು BC ಸಮಾಂತರವಾಗಿದ್ದಾಗ, ಪ್ಯಾರಲಲ್ ಆಗಿದ್ದಾಗ, ಬಾಹು AD ಬಾಹು BC ಬಾಹು ಸಮಾಂತರವಾಗಿದ್ದಾಗ ಅದನ್ನು ಛೇದಿಸುವ AB ರೇಖೆ ಛೇದಿಸಿದಾಗ ಕೋನ್ A ನಲ್ಲಿ ಮತ್ತು ಕೋನ್ B ನಲ್ಲಿ ಉಂಟಾಗುವ 2 ಕೋನಗಳ ಮೊತ್ತ 180ಕ್ಕೆ ಸಮ ಅಂತ ನಾವು ಚತುರ್ಭುಜದ ಗುಣಲಕ್ಷಣಗಳಲ್ಲಿ ಆಗಲೇ ತಿಳ್ಕೊಂಡಿದ್ದೇವೆ. ಆದ್ರಿಂದ ಕೋನ್ A ಪ್ಲಸ್ ಕೋನ್ B ಈಕ್ವಲ್ ಟು 180. ಆ ಲಕ್ಷಣದ ಪ್ರಕಾರ ನಾವು ಕೋನ್ A ಮತ್ತು ಪಾರ್ಶ್ವಕೋನ A ಮತ್ತು ಪಾರ್ಶ್ವಕೋನ B ಎರಡನ್ನು ಕೂಡಿಸಿದಾಗ 180ಕ್ಕೆ ಸಮ ಅಂತ ಆ ಲಕ್ಷಣದಲ್ಲಿ ಹೇಳಿದೆ. ಆದ್ರಿಂದ ನಾವು ಕೋನ್ A ಪ್ಲಸ್ ಕೋನ್ B ಈಕ್ವಲ್ ಟು 180 ಅಂತ ತಗೊಂಡಿದ್ದೀವಿ. ಈಗ ಕೋನ್ A ಬೆಲೆಯನ್ನ ನಾವೀಗಾಗಲೇ 3x ಅಂತ ತಗೊಂಡಿದ್ದೀವಿ. ಕೋನ್ A ಬೆಲೆಯನ್ನ 3x ಅಂತ ತಗೊಂಡಿದ್ವಿ. ಕೋನ್ B ಬೆಲೆಯನ್ನ 2x ಅಂತ ತಗೊಂಡಿದ್ದೀವಿ. ಆದ್ರಿಂದ ಕೋನ್ A ಈಕ್ವಲ್ ಟು 3x ಅಂತ ಬರ್ಕೊಳ್ಳೋಣ, ಪ್ಲಸ್ ಕೋನ್ B ಈಕ್ವಲ್ ಟು 2x ಅಂತ ಬರ್ಕೊಳ್ಳೋಣ, ಈಕ್ವಲ್ ಟು ಇದು 180ಕ್ಕೆ ಸಮ. ಈಗ 3x 2x ಅನ್ನ ಕೂಡಿಸಿದಾಗ 5x ಆಗ್ತದೆ, ಈಕ್ವಲ್ ಟು 180. ಈ x ನ ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ 5ಅನ್ನ ಬಲಭಾಗಕ್ಕೆ ತಗೊಂಡಾಗ 180ಗೆ ಭಾಗಾಕಾರವಾಗ್ತದೆ. 5ರಿಂದ 180ಗೆ ಭಾಗಿಸಿದಾಗ 36 ಬರ್ತದೆ. x ನ ಬೆಲೆ 36 ಬಂದಿದೆ. ಆದ್ರಿಂದ x ಈಕ್ವಲ್ ಟು 36 ಆದಾಗ, ಈ x ನ ಬೆಲೆ 36 ಬಂದಿರೋದ್ರಿಂದ ಕೋನ್ A ಬೆಲೆ ಎಷ್ಟು? ಕೋನ್ A ಈಕ್ವಲ್ ಟು 3x ಅಂತ ನಾವು ತಗೊಂಡಿದ್ದೀವಿ. ಆದ್ರಿಂದ 3 ×
ಎಕ್ಸ್ ನ ಬೆಲೆ 36 ಹಾಕಿದಾಗ ನಮಗೆ 108 ಬರ್ತದೆ. ಕೋನ್ ಎ ಬೆಲೆ 108 ಬರ್ತದೆ. ಅದೇ ರೀತಿ ಕೋನ್ ಬಿ ನಲ್ಲಿ ಎಕ್ಸ್ ನ ಬೆಲೆಯನ್ನು ಹಾಕಿದಾಗ ಎರಡು ಕೋನ್ ಬಿ ಯನ್ನು 2x ಅಂತ ತಗೊಂಡಿದೀವಿ. ಆದ್ರಿಂದ 2 ಇಂಟು ಎಕ್ಸ್ ನ ಬೆಲೆ 36 ಹಾಕಿದಾಗ ನಮಗೆ 72 ಬಂದಿದೆ. ಆದ್ರಿಂದ ಕೋನ್ ಬಿ ಯ ಬೆಲೆ 72 ಬಂದಿದೆ. ಈಗ ಕೋನ್ ಎ ಈಕ್ವಲ್ ಟು 108 ಆದಾಗ ನಮಗೆ ಕೋನ್ ಎ 108 ಅಂತ ಬಂದಿದೆ. ಕೋನ್ ಎ 108 ಅಂತ ಬಂದಿದೆ. ಆದ್ರಿಂದ ಕೋನ್ ಸಿ ಈಕ್ವಲ್ ಟು 108. ಕೋನ್ ಎ 108 ಅಂತ ಬಂದಿದೆ. ಆದ್ರಿಂದ ಕೋನ್ ಸಿ ನೂ ಸಹ 108, ಯಾಕಂದ್ರೆ ಇದೆರಡು ಅಭಿಮುಖ ಕೋನಗಳು. ಅದನ್ನೇ ಇಲ್ಲಿ ಬರೆದಿದೆ. ಕೋನ್ ಎ 108 ಆದಾಗ ಕೋನ್ ಸಿ 108 ಆಗುತ್ತದೆ, ಯಾಕಂದ್ರೆ ಇದು ಅಭಿಮುಖ ಕೋನಗಳು. ಅದೇ ರೀತಿ ಕೋನ್ ಬಿ 72 ಆದಾಗ ಕೋನ್ ಡಿ ಸಹ 72 ಆಗ್ತದೆ, ಯಾಕಂದ್ರೆ ಇದು ಸಹ ಅಭಿಮುಖ ಕೋನಗಳು. ಕೋನ್ ಡಿ 72 ಆದಾಗ ಕೋನ್ ಬಿ ನೂ ಸಹ ಕೋನ್ ಬಿ 72 ಆದಾಗ ಕೋನ್ ಡಿ ಸಹ 72 ಆಗ್ತದೆ, ಯಾಕಂದ್ರೆ ಇವೆರಡು ಅಭಿಮುಖ ಕೋನಗಳು. ಆದ್ರಿಂದ ನಮಗೆ ಬಂದಿರೋ ಉತ್ತರದ ಪ್ರಕಾರ ಕೋನ್ ಎ ಈಕ್ವಲ್ ಟು 108, ಕೋನ್ ಬಿ ಈಕ್ವಲ್ ಟು 72, ಕೋನ್ ಸಿ ಈಕ್ವಲ್ ಟು 108 ಮತ್ತು ಕೋನ್ ಡಿ ಈಕ್ವಲ್ ಟು 72. ಇದೇ ರೀತಿ ನಾವು ಎಲ್ಲ ಕೋನಗಳ ಅಳತೆಯನ್ನು ನಾವು ಕಂಡುಹಿಡಿದಿದ್ದೇವೆ. ಈಗ ನಾವು ಅಭ್ಯಾಸ 3.3ರ 6ನೇ ಲೆಕ್ಕಕ್ಕೆ ಹೋಗೋಣ. 6ನೇ ಲೆಕ್ಕ ಏನಂದ್ರೆ, ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮವಾಗಿವೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಇದು ABCD ಒಂದು ಸಮಾಂತರ ಚತುರ್ಭುಜ. ಏನ್ ಕೊಟ್ಟಿದೆ ಅಂದ್ರೆ, ABCD ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮವಾಗಿವೆ ಅಂತ ಕೊಟ್ಟಿದೆ. ಎರಡು ಪಾರ್ಶ್ವಕೋನಗಳು ಸಮವಾಗಿವೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ABCD ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮವಾಗಿವೆ. ಈ ಚತುರ್ಭುಜದಲ್ಲಿ ಕೋನ್ ಎ ಮತ್ತು ಕೋನ್ ಬಿ ಗಳು ಪಾರ್ಶ್ವಕೋನಗಳಾಗಿವೆ. ಈ ಚತುರ್ಭುಜದಲ್ಲಿ ಕೋನ್ ಎ ಮತ್ತು ಕೋನ್ ಬಿ ಗಳು ಪಾರ್ಶ್ವಕೋನಗಳಾಗಿವೆ. ಈ ಚತುರ್ಭುಜದಲ್ಲಿ ಕೋನ್ ಎ ಮತ್ತು ಕೋನ್ ಬಿ ಗಳನ್ನ ಪಾರ್ಶ್ವಕೋನಗಳಾಗಿವೆ ಅಂತ ತಿಳ್ಕೊಳ್ಳೋಣ. ಈಗ ಕೋನ್ ಎ ಈಕ್ವಲ್ ಟು ಎಕ್ಸ್ ಆಗಿರ್ಲಿ, ಕೋನ್ ಬಿ ಈಕ್ವಲ್ ಎಕ್ಸ್ ಆಗಿರ್ಲಿ. ಎರಡನ್ನೂ ಎಕ್ಸ್ ಯಾಕೆ ತಗೊಂಡಿದೀವಿ ಅಂದ್ರೆ, ಎರಡು ಪಾರ್ಶ್ವಕೋನಗಳು ಸಮ ಅಂತ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಕೋನ್ ಎನು ಸಹ ಎಕ್ಸ್, ಕೋನ್ ಬಿ ನೂ ಸಹ ಎಕ್ಸ್ ಅಂತ ತಗೊಂಡಿದೀವಿ. ನಮಗೆ ತಿಳಿದಿದೆ ಏನಂದ್ರೆ, ಸಮಾಂತರ ಚತುರ್ಭುಜದಲ್ಲಿ ಕೋನ್ ಎ ಈಕ್ವಲ್ ಟು ಎಕ್ಸ್ ಆಗಿರ್ಲಿ, ಕೋನ್ ಬಿ ಈಕ್ವಲ್ ಟು ಎಕ್ಸ್ ಆಗಿರ್ಲಿ, ಎರಡು ಎಕ್ಸ್ ಆಗಿ ತಗೊಂಡಿದೀವಿ ಅಂದ್ರೆ ಎರಡು ಪಾರ್ಶ್ವಕೋನಗಳು ಸಮ ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಎರಡನ್ನೂ ಎಕ್ಸ್ ಅಂತ ತಗೊಂಡಿದೆ. ನಮಗೆ ತಿಳಿದಿದೆ ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಮೊತ್ತ 180ಕ್ಕೆ ಸಮ. ಚತುರ್ಭುಜ ಲಕ್ಷಣದಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ, ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಮೊತ್ತ 180ಕ್ಕೆ ಸಮ. ಅದು ಯಾವಾಗ AD ಮತ್ತು BC ಬಾಹು ಸಮಾಂತರವಾದಾಗ, AD ಮತ್ತು BC ಬಾಹು ಸಮಾಂತರವಿದ್ದಾಗ ಮತ್ತು AB ಛೇದಕವಾಗಿ ಮಾರ್ಪಟ್ಟಾಗ, ಮತ್ತು ಆವಾಗ A ನಲ್ಲಿ ಉಂಟಾಗುವ ಕೋನ ಮತ್ತು B ನಲ್ಲಿ ಉಂಟಾಗುವ ಕೋನ, ಇವೆರಡು ಕೋನಗಳ ಮೊತ್ತ 180ಕ್ಕೆ ಸಮ ಅಂತ ಲಕ್ಷಣದಲ್ಲಿ ಹೇಳಿದೆ. ಆದ್ರಿಂದ ಕೋನ್ ಎ ಪ್ಲಸ್ ಕೋನ್ ಬಿ ಇಸ್ ಟು 180, ಅಂದ್ರೆ ಎರಡು ಪಾರ್ಶ್ವಕೋನಗಳ ಮೊತ್ತ 180. ಆದ್ರಿಂದ ಕೋನ್ ಎ ಬೆಲೆಯನ್ನು ಎಕ್ಸ್ ಅಂತ ತಗೊಂಡಿದೀವಿ, ಕೋನ್ ಬಿ ಬೆಲೆಯನ್ನು ಸಹ ಎಕ್ಸ್ ಅಂತ ತಗೊಂಡಿದೀವಿ. ಇಸ್ ಈಕ್ವಲ್ ಟು 180. ಎರಡು ಎಕ್ಸ್ ಅನ್ನು ಕೂಡಿದಾಗ 2x ಈಕ್ವಲ್ ಟು 180. ಆಗ ಎಕ್ಸ್ ಬೆಲೆ 180 ಡಿವೈಡ್ ಬೈ 2 ಮಾಡಿದಾಗ ಎಕ್ಸ್ ನ ಬೆಲೆ 90 ಬರ್ತದೆ. ಆಗ ಕೋನ್ ಎ ಈಕ್ವಲ್ ಟು ಎಕ್ಸ್ ಆದಾಗ ಕೋನ್ ಎ ಬೆಲೆಯು 90 ಆಗ್ತದೆ. ಯಾಕಂದ್ರೆ ಎಕ್ಸ್ ಅಂದ್ರೆ 90 ಅಂತ ಬಂದಿರೋದ್ರಿಂದ ಕೋನ್ ಎ ಬೆಲೆ 90 ಆಗಿದೆ. ಕೋನ್ ಬಿ ಅನ್ನು ಸಹ ಎಕ್ಸ್ ಅಂತ ತಗೊಂಡಿದೀವಿ, ಆದ್ರಿಂದ ಕೋನ್ ಬಿ ಸಹ 90 ಅಂತ ಬಂದಿದೆ. ಕೋನ್ ಎ 90 ಆದಾಗ ಕೋನ್ ಸಿ ಸಹ 90 ಆಗ್ತದೆ. ಯಾಕಂದ್ರೆ ಕೋನ್ ಎ 90 ಆಗ ಕೋನ್ ಸಿ ಸಹ 90 ಆಗ್ತದೆ, ಯಾಕಂದ್ರೆ ಇವೆರಡು ಅಭಿಮುಖ ಕೋನಗಳು. ಕೋನ್ ಬಿ 90 ಆದಾಗ ಕೋನ್ ಡಿ ನೂ ಸಹ 90 ಆಗ್ತದೆ, ಯಾಕಂದ್ರೆ ಇದು ಸಹ ಅಭಿಮುಖ ಕೋನಗಳು. ಆದ್ರಿಂದ ಕೋನ್ ಎ 90 ಡಿಗ್ರಿ ಆದಾಗ ಕೋನ್ ಸಿ 90 ಡಿಗ್ರಿ ಆಗಿರ್ತದೆ, ಯಾಕಂದ್ರೆ ಇದು ಅಭಿಮುಖ ಕೋನಗಳು. ಕೋನ್ ಬಿ 90 ಆದಾಗ ಕೋನ್ ಡಿ ಸಹ 90 ಆಗಿದೆ, ಯಾಕಂದ್ರೆ ಕೋನ್ ಬಿ ಗೆ ಕೋನ್ ಡಿ ಅಭಿಮುಖ ಕೋನ. ಈಗ ಎಲ್ಲಾ ಕೋನಗಳ ಅಳತೆ ಎಷ್ಟು ಅಂದ್ರೆ, ಕೋನ್ ಎ 90 ಅಂತ ಬಂದಿದೆ, ಕೋನ್ ಬಿ ಸಹ 90 ಅಂತ ಬಂದಿದೆ,
ಕೋನ್ ಸಿ ಕೋನ್ ಡಿ ಅಭಿಮುಖ ಬಾಹುಗಳಾಗಿದ್ದರಿಂದ ಅವು ಸಹ 90 ಅಂತ ಇದೆ. ಆದ್ದರಿಂದ ನಾವು ಎಲ್ಲಾ ಕೋನಗಳ ಅಳತೆ 90 ಅಂತ ಉತ್ತರದಲ್ಲಿ ಬಂದಿದೆ. ಈಗ ಅಭ್ಯಾಸ 3.3ರಲ್ಲಿ 7ನೇ ಲೆಕ್ಕವನ್ನು ನೋಡೋಣ. 7ನೇ ಲೆಕ್ಕ ಪಕ್ಕದಲ್ಲಿ ಕೊಟ್ಟಿರುವ ಚಿತ್ರ ಸಮಾಂತರ ಚತುರ್ಭುಜ HOPE ಆಗಿದೆ. ಕೋನಗಳಾದ ಎಕ್ಸ್, ವೈ ಮತ್ತು ಝಡ್ ನ ಅಳತೆಗಳನ್ನು ಕಂಡುಹಿಡಿಯಿರಿ. ಅವುಗಳನ್ನು ಕಂಡುಹಿಡಿಯಲು ಬಳಸಿದ ಗುಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇದು ಒಂದು ಸಮಾಂತರ ಚತುರ್ಭುಜ HOPE, ಒಂದು ಸಮಾಂತರ ಚತುರ್ಭುಜ. ಇದರಲ್ಲಿ ಎಕ್ಸ್ ನ ಬೆಲೆ, ವೈ ನ ಬೆಲೆ ಮತ್ತು ಝಡ್ ನ ಬೆಲೆಯನ್ನ ನಾವು ಕಂಡುಹಿಡಬೇಕಾಗಿದೆ. ಈಗ ನೋಡೋಣ. HOP M ಆಗಿರಲಿ. HOP ಅಂದ್ರೆ ಈ ಕೋನ M ಆಗಿರಲಿ, M ಅಂತ ತಗೊಳ್ಳೋಣ. ಈಗ ಕೋನ್ M ಪ್ಲಸ್ 70 = 180. ಯಾಕಂದ್ರೆ ಇದು ಸರಳ ಯುಗ್ಮ. ಕೋನ್ M ಮತ್ತೆ 70 ಇವೆರಡನ್ನು ಕೂಡಿದಾಗ 180 ಆಗ್ತದೆ. ಯಾಕಂದ್ರೆ ಇದು ಒಂದು ಸರಳ ರೇಖೆ. ಸರಳ ರೇಖೆಯ ಕೋನ ಯಾವಾಗಲೂ 180 ಇರ್ತದೆ. ಸರಳ ರೇಖೆಯನ್ನ ಒಂದು ರೇಖೆ ಇಬ್ಬಾಗ ಮಾಡಿದಾಗ ಅದರ ಎರಡೂ ಪಾರ್ಶ್ವದ ಕೋನಗಳನ್ನ ಕೂಡಿಸಿದಾಗ ನಮಗೆ 180 ಬರ್ತದೆ. ಆದ್ರಿಂದ ಕೋನ್ M ಪ್ಲಸ್ ಕೋನ್ 70 ಇವೆರಡನ್ನು ಕೂಡಿಸಿದಾಗ 180 ಅಂತ ಬರ್ತದೆ. ಇದನ್ನ ಸರಳ ಯುಗ್ಮ ಅಂತ ಹೇಳ್ತಾರೆ. ಕೋನ್ M = 180 - 70. ಇದನ್ನ 70ನ ಬಲವಾಗಿ ತಗೊಂಡಾಗ 80ರಲ್ಲಿ ಮೈನಸ್ ಮಾಡಬೇಕಾಗ್ತದೆ. ಆವಾಗ ಕೋನ್ M ನ ಬೆಲೆ 110 ಅಂತ ಬಂದಿದೆ. ಈಗ ಕೋನ M ನ ಬೆಲೆ ನಮಗೆ 110 ಅಂತ ಸಿಕ್ಕಿದೆ. ಈಗ ನಮಗೆ ತಿಳಿದಿದೆ ಕೋನ್ M = ಕೋನ್ E = ಕೋನ್ X = 110 ಅಂತ. ಯಾಕಂದ್ರೆ ಇದು ಅಭಿಮುಖ ಕೋನ. ಕೋನ್ M = ಕೋನ್ E, ಕೋನ್ M = ಕೋನ್ E ಮತ್ತೆ ಕೋನ್ E ಅಂದ್ರೆ ಕೋನ್ X. ಆದ್ರಿಂದ ಇಲ್ಲಿ ಕೋನ್ E = ಕೋನ್ X ಅಂತ ಬರೆದಿದೆ. ಆದ್ರಿಂದ M ಮತ್ತೆ E ಅಭಿಮುಖ ಕೋನ. ಆದ್ರಿಂದ M ನ ಬೆಲೆ M ನ ಕೋನದ ಅಳತೆಯೇ X ನ ಕೋನದ ಅಳತೆ ಆಗಿದೆ. ಆದ್ರಿಂದ X ನ ಕೋನದ ಅಳತೆ = 110. ನಮಗೆ X ನ ಕೋನದ ಅಳತೆ 110 ಅಂತ ಬಂದಿದೆ. ಈಗ ಕೋನ್ Y ನ ಅಳತೆಯನ್ನ ಕಂಡುಹಿಡಿಯೋಣ. ಕೋನ್ HPO = Y. ಇಲ್ಲಿ ಕೊಟ್ಟಿದೆ ಕೋನ್ HPO = Y ಆಗಿದೆ. ಮತ್ತು ಕೋನ್ EHP = 40 ಆಗಿದೆ. ಇಲ್ಲಿ ಲೆಕ್ಕದಲ್ಲಿ ಕೊಟ್ಟಿದೆ EHP, ಕೋನ್ EHP 40 ಅಂತ ಕೊಟ್ಟಿದೆ. ಕೋನ್ HPO Y ಅಂತ ಕೊಟ್ಟಿದೆ. ಈಗ ಕೋನ್ HPO = ಕೋನ್ EHP. ಯಾಕಂದ್ರೆ ಇದು ಪರ್ಯಾಯ ಕೋನಗಳು. ಚಿತ್ರದಲ್ಲಿ ನೋಡಿದ್ರೆ ಕೋನ್ EHP 40 ಇದೆ. ಕೋನ್ HPO ಇದು Y ಆಗಿದೆ. ಆದ್ರಿಂದ ಇದು ಪರ್ಯಾಯ ಕೋನ. ಆದ್ರಿಂದ ಇದರ ಬೆಲೆನೇ ಇದಾಗಿರ್ತದೆ. ಆದ್ರಿಂದ Y ಬೆಲೆ ಸಹ 40 ಆಗಿರ್ತದೆ. ಪರ್ಯಾಯ ಕೋನವಾಗಿದ್ರಿಂದ Y = 40 ಅಂತ ಬಂದಿದೆ. ಈಗ Z ನ ಕೋನದ ಅಳತೆಯನ್ನು ಕಂಡುಹಿಡಿಯೋಣ. ತ್ರಿಭುಜ HOP ಯಲ್ಲಿ ಈಗ ಇದೊಂದು ತ್ರಿಭುಜ ಆಗಿದೆ. HOP ಯಲ್ಲಿ ನಮಗೆ Z ಬೆಲೆ ಕಂಡುಹಿಡಿಯಬೇಕಾಗಿದೆ. M ಬೆಲೆ ನಮಗೆ ಗೊತ್ತಿದೆ. Y ನ ಬೆಲೆಯೂ ಸಹಿತ ಗೊತ್ತಿದೆ ನಮಗೆ. ತ್ರಿಭುಜ HOP ಒಂದು ತ್ರಿಭುಜವಾಗಿದೆ. ತ್ರಿಭುಜದಲ್ಲಿ ನಮಗೆ ಗೊತ್ತಿದೆ ತ್ರಿಭುಜಗಳ ಒಳಕೋನಗಳ ಮೊತ್ತ 180ಕ್ಕೆ ಸಮ ಅಂತ ಗೊತ್ತಿದೆ ನಮಗೆ. ಆದ್ರಿಂದ ತ್ರಿಭುಜದ 3 ಕೋನಗಳ ಮೊತ್ತವನ್ನ ಮಾಡಿದಾಗ ಕೋನ್ Z ಮತ್ತು ಕೋನ್ M ಮತ್ತು ಕೋನ್ Y ಮೂರನ್ನು ಕೂಡಿಸಿದಾಗ 180 ಆಗ್ತದೆ. ಈಗ ಈ ಚಿತ್ರದಲ್ಲಿ HOP ಒಂದು ತ್ರಿಭುಜದಲ್ಲಿ ಕೋನ್ Z ಮತ್ತೆ ಕೋನ್ M ಮತ್ತು ಕೋನ್ Y ಮೂರನ್ನು ಕೂಡಿಸಿದಾಗ ನಮಗೆ 180ಕ್ಕೆ ಸಮವಾಗ್ತದೆ. ಇದು ತ್ರಿಭುಜದ ಲಕ್ಷಣ. ಆದ್ರಿಂದ ನಾವು ಕೋನ್ Z ಪ್ಲಸ್ ಕೋನ್ M ಪ್ಲಸ್ ಕೋನ್ Y = 180 ಅಂತ ಬರ್ಕೊಂಡಿದ್ವಿ. ಈಗ ಇವುಗಳ ಬೆಲೆಯನ್ನು ಹಾಕಿದಾಗ Z ನ ಬೆಲೆ ನಮಗೆ ಗೊತ್ತಿಲ್ಲ. ಕೋನ್ M ನ ಬೆಲೆ 110 ಅಂತ ಬಂದಿದೆ. ಕೋನ್ Y ನ ಬೆಲೆ 40 ಅಂತ ಬಂದಿದೆ = 180.
110 140 ಕೂಡಿಸಿದಾಗ 150 ಬರ್ತದೆ. ಕೋನ್ Z ಪ್ಲಸ್ 150 180. ಹಾಗೆ ಕೋನ್ Z 180 ಮೈನಸ್ 150 ಮಾಡಿದಾಗ ಕೋನ್ Z ನ ಬೆಲೆ 30 ಬಂದಿದೆ. ಈಗ ನಮಗೆ ಕೋನ್ X ನ ಬೆಲೆ 110 ಅಂತ ಬಂದಿದೆ, ಕೋನ್ Y ನ ಬೆಲೆ 40 ಅಂತ ಬಂದಿದೆ ಮತ್ತು ಕೋನ್ Z ನ ಬೆಲೆ 30 ಅಂತ ಬಂದಿದೆ. ಹೀಗೆ XYZ ನ ಬೆಲೆಯನ್ನು ನಾವೀಗಾಗಲೇ ಕಂಡುಹಿಡಿದಿದ್ದೇವೆ. ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಿ. ಧನ್ಯವಾದಗಳು.